ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ಫ್ರೈಡೆ ಮಾರ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತಂತೂ ತುಂಬಾನೇ ಲೇಟ್ ಆಗಿಬಿಟ್ಟಿತ್ತು ಎದ್ದೇಳಷ್ಟೊತ್ತಿಗೆ. 5:30ಗೆ ಅಲಾರಾಮ್ ಇಟ್ಟಿದೆ, ಬಟ್ ಎದ್ದೇಳಕ್ಕೆ ಆಗಲಿಲ್ಲ. ಈ ಚಳಿಗಂತೂ ನಿಜವಾಗ್ಲೂ ಎದ್ದೇಳಕ್ಕೆ ಆಗಲ್ಲ, ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನಿಸ್ತಿರತ್ತೆ. ಅಂಡ್ ನೈಟ್ ಒಂದ್ ಸ್ವಲ್ಪ ನಿದ್ದೆ ಸರಿಯಾಗಿರಲ್ವಾ, ಚಿಕ್ಕು ಬೇಬಿ ಎದ್ದೇಳ್ತಾನೆ ಇರ್ತಾನೆ. ಸೊ ಹಂಗಾಗಿ ಒಂದ್ ಸ್ವಲ್ಪ ಬೆಳಗ್ಗೆ ಹೊತ್ತು ಸ್ವಲ್ಪ ಲೇಟ್ ಆಗಿ ಎದ್ದೇಳ್ತಾ ಇದೀನಿ. ಸರಿ, ಇವತ್ತು 7 o'clock ಆಗ್ಬಿಟ್ಟಿತ್ತು ಎದ್ದೇಳಷ್ಟೊತ್ತಿಗೆ. ಸರಿ, ಬೇಗ ಫ್ರೆಶ್ ಅಪ್ ಆಗ್ಬಿಟ್ಟು ಇಲ್ಲಿ ಸಿಂಪಲ್ ಆಗಿ ಬೇಗ ಆಗೋ ತರ ಏನಾದ್ರು ಅಡುಗೆ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಟಿಫನ್ಗೆ ಮತ್ತೆ ಊಟಕ್ಕೆ ಇಲ್ಲಿ ಜೀರಾ ರೈಸು ಮತ್ತೆ ಸಿಂಪಲ್ ಆಗಿ ದಾಲ್ ತರ ಮಾಡ್ಕೊಂತಾ ಇದೀನಿ. ಇನ್ನ ದಾಲ್ಗೆ ಏನೇನ್ ಬೇಕೋ ಅದನ್ನ ಕಟ್ ಮಾಡ್ಕೊಂಡು ಅದನ್ನ ಬೇಳೆನ ಬೇಯೋದಕ್ಕೆ ಇಟ್ಕೊಂಡ್ಬಿಟ್ಟು ಈ ಕಡೆ ಜೀರಾ ರೈಸ್ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಜೀರಾ ರೈಸ್ಗೆ ಏನೇನ್ ಬೇಕೋ ಅದನ್ನ ಕೂಡ ಕಟ್ ಮಾಡಿ ಇಟ್ಕೊಂತಾ ಇದೀನಿ. ಇನ್ನ ನಮ್ ಚಾರ್ವಿಕು ಜೀರಾ ರೈಸ್ ತಿನ್ನಲ್ಲ, ಸೊ ಹಂಗಾಗಿ ದೋಸೆ ಹಿಟ್ಟಿತ್ತು. ಸೊ ಹಂಗಾಗಿ ಅವ್ನು ಫ್ರಿಜ್ ಇಂದ ಆಚೆ ತೆಗೆದಿಟ್ಬಿಟ್ಟು ಹಿಂಗೆ ಒಂದ್ ಸ್ವಲ್ಪ ಬಿಸಿನೀರಿಗೆ ನಿಂಬೆಹಣ್ಣಿನ ರಸನ ಕೂಡ ಸೇರಿಸ್ಕೊಂಡು ಅದನ್ನ ಕೂಡ ಕುಡ್ಕೊಂತಾ ಇದೀನಿ. ಸೊ ಲೇಟ್ ಆಗಿದ್ರೆ ಅಂತೂ ನಿಜವಾಗ್ಲೂ ಏನ್ ಕೆಲಸನೂ ಆಗಲ್ಲ, ಗಡಿಬಿಡಿಯಲ್ಲಿ ಯಾವ್ದು ಹೆಂಗ್ ಮಾಡ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಸೊ ಹಂಗಾಗಿ ಫಸ್ಟೇ ಪ್ರಿಪೇರ್ ಆಗಿ ಆದಷ್ಟು ಬೇಗ ಎದ್ದೇಳೋದು ತುಂಬಾನೇ ಒಳ್ಳೇದು. ಸೊ ಟೈಮ್ಸ್ ಹಿಂಗ್ ಆಗತ್ತೆ, ಏನು ಮಾಡೋದಕ್ಕಾಗಲ್ಲ. ಸರಿ, ಇಲ್ಲಿ ಒಂದ್ ಸ್ವಲ್ಪ ಆಯಿಲ್ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಆಯಿಲ್ನ ಕೂಡ ಫಿಲ್ ಮಾಡ್ಕೊಂಡು ಜೀರಾ ರೈಸ್ಗೆ ಒಂದು ಸ್ವಲ್ಪ ಎಣ್ಣೆಗೆ ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಹಸಿಮೆಣಸಿನಕಾಯಿನ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ತುರಿದಿಟ್ಕೊಂಡಿರುವಂಥ ಶುಂಠಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿನ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ನೀರು ಒಂದು ಸ್ವಲ್ಪ ಕುದಿ ಬಂದಮೇಲೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಕೂಡ ಸೇರಿಸ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಆಲ್ರೆಡಿ ನಾನು ಜೀರಾ ರೈಸ್ ರೆಸಿಪಿನ ಶೇರ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ, ಬಟ್ ಗೊತ್ತಿಲ್ಲ, ಇನ್ನೊಂದ್ಸಲ ಶೇರ್ ಮಾಡ್ತೀನಿ. ಇನ್ನು ಆ ಕಡೆ ಸಾಂಬಾರ್ ಕೂಡ ರೆಡಿ ಆಗಿತ್ತು ಅಂತ ಹೇಳ್ಬಿಟ್ಟು ಸಾಂಬಾರ್ಗೆ ಒಗ್ಗರಣೆ ಹಾಕೊಂಡ್ಬಿಟ್ಟು ಇಲ್ಲಿ ದೋಸೆ ಕೂಡ ಬಿಟ್ಕೊಂಡ್ಬಿಡ್ತಾ ಇದೀನಿ. ದೋಸೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿಬಿಟ್ಟು ಚಾರ್ವಿಕ್ನ ಕಳಿಸ್ಬಿಟ್ರೆ ನನಗೆ ಒಂದು ಸ್ವಲ್ಪ ಟೆನ್ಷನ್ ಕಡಿಮೆ ಆಗುತ್ತೆ. ಇಲ್ಲಾಂತಂದ್ರೆ ಪಾಪ ಅವನು ಸ್ಕೂಲ್ ಲೇಟ್ ಆಗಿಬಿಡುತ್ತೆ. ಸೊ ಇನ್ನು ಅಷ್ಟರಲ್ಲಿ ಜೀರಾ ರೈಸ್ ಕೂಡ ತುಂಬಾ ಚೆನ್ನಾಗಿ. ಇನ್ನು ನನಗೆ ಯಾಕೋ ಇವತ್ತು ಟೀ ಕುಡಿಬೇಕು ಅಂತ ಅನಿಸ್ತಿತ್ತು. ಸೊ ಹಂಗಾಗಿ ಶುಂಠಿ ಮತ್ತೆ ಒಂದು ಸ್ವಲ್ಪ ಏಲಕ್ಕಿ ಹಾಕ್ಬಿಟ್ಟು ಟೀನ ಕೂಡ ಮಾಡ್ಕೊಂಡಿದ್ದೆ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್.